ಎಲ್ಲರಿಗೂ ನಮಸ್ಕಾರ. ಅಮೆರಿಕಾದ ವಲಸೆ ನೀತಿಯಲ್ಲಿ ಆಗ್ತಿರೋ ಕೆಲವು ಆ, ದೊಡ್ಡ ಬದಲಾವಣೆಗಳ ಬಗ್ಗೆ ಮಾತಾಡೋಣ ಇವತ್ತು. ನಮಸ್ಕಾರ. ಹೌದು, ಇವತ್ತು ನಾವು ಚರ್ಚೆ ಮಾಡ್ತಿರೋದು ಒಂದು ಬಹುಮುಖ್ಯ ಬೆಳವಣಿಗೆ ಬಗ್ಗೆ. ಅದೇ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು H-1B ವೀಸಾಗಳ ಮೇಲೆ ಆ, ಒಂದು ಹೊಸ ದೊಡ್ಡ ಶುಲ್ಕ ಹಾಕಿದ್ದಾರೆ ಅನ್ನೋ ಸುದ್ದಿ. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ. ಇದು ಬಂದಿರೋದ್ ನೋಡಿ, ಸೆಪ್ಟೆಂಬರ್ 19, 20, 2025 ಆಸುಪಾಸಿನಲ್ಲಿ ಈ ಘೋಷಣೆಯಾಗಿದೆ. ಹೌದಾ? ಹೌದು. ಇದರ ಪ್ರಕಾರ H-1B ವೀಸಾಗೆ ಅರ್ಜಿ ಹಾಕೋ ಕಂಪನಿಗಳಿರ್ತವಲ್ಲ, ಅವರು ಪ್ರತಿ ಉದ್ಯೋಗಿಗೆ ವರ್ಷಕ್ಕೆ $1,00,000 ಅಂದ್ರೆ ಸುಮಾರು ಈಗಿನ ರೇಟ್ಗೆ $80,00,000 ಅಂದಾಜು ಅಷ್ಟು ಶುಲ್ಕ ಕಟ್ಬೇಕಾಗಬಹುದು. $100,000. ಅಬ್ಬಾ, ಇದು ಸಾಮಾನ್ಯ ಶುಲ್ಕಕ್ಕೆ ಹೋಲಿಸಿದರೆ ಎಲ್ಲಿದೆ? ಹೌದು, ತುಂಬಾನೇ ಜಾಸ್ತಿ. ನಾವು ಇದರ ಬಗ್ಗೆ ಲಭ್ಯ ಇರೋ ವರದಿಗಳು, ವಿಶ್ಲೇಷಣೆಗಳ ಆಧಾರದ ಮೇಲೆ ಮಾತಾಡೋಣ. ಸರಿ. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆ ಇದೇ ವಿಷಯದ ಮೇಲೆ ಇರುತ್ತೆ. ಅಂದ್ರೆ, ಈ ಹೊಸ ನೀತಿ ಅಂದ್ರೆ ಏನು, ಯಾಕ್ ತಂದ್ರು ಇದನ್ನ, ಇದರಿಂದ ಯಾರಿಗೆಲ್ಲ ಏನೆಲ್ಲ ಪರಿಣಾಮ ಆಗ್ಬೋದು, ಆಮೇಲೆ ಇದರಲ್ಲಿ ಇನ್ನೂ ಕ್ಲಿಯರ್ ಆಗದೆ ವಿಷಯಗಳಿವೆಯಾ, ಇದನ್ನೆಲ್ಲ ನೋಡೋಣ. ಸರಿ, ಶುರು ಮಾಡೋಣ ಹಾಗಾದ್ರೆ. ಖಂಡಿತ. ಮೊದಲಿಗೆ ಈ ಘೋಷಣೆಯ ಬೇಸಿಕ್ ಡೀಟೇಲ್ಸ್ ನೋಡೋಣ. ನೀವೇ ಹೇಳಿದ ಹಾಗೆ ಅಧ್ಯಕ್ಷ ಟ್ರಂಪ್ ಸಹಿ ಹಾಕಿರೋ ಪ್ರಕಾರ H-1B ಅರ್ಜಿಗಳಿಗೆ ವಾರ್ಷಿಕ $1,00,000 ಫೀಸ್. ಈ H-1B ವೀಸಾ ಅಂದ್ರೆ ಯಾರಿಗೆ ಅನ್ವಯ ಆಗತ್ತೆ ಅಂತ ಒಂದ್ಸಲ ನೆನಪಿಸ್ಬಿಡಿ ನಮ್ಮ ಕೇಳುಗರಿಗೆ. ಓ, ಖಂಡಿತ. H-1B ವೀಸಾ ಅನ್ನೋದು ಅಮೆರಿಕಾದಲ್ಲಿ ವಿಶೇಷ ಉದ್ಯೋಗ ಅಂತ ಕರೀತಾರಲ್ಲ, ಅಂದ್ರೆ ಸ್ಪೆಷಾಲಿಟಿ ಆಕ್ಯುಪೇಷನ್. ಆ ಕೆಲ್ಸಗಳನ್ನ ಮಾಡೋಕೆ ಬರೋ ವಿದೇಶಿ ವೃತ್ತಿಪರರಿಗೆ ಕೊಡುವಂಥದ್ದು. ಇದಕ್ಕೆ ಸಾಮಾನ್ಯವಾಗಿ ಕನಿಷ್ಠ ಒಂದು ಬ್ಯಾಚುಲರ್ ಡಿಗ್ರಿ ಬೇಕೇ ಬೇಕು, ಅಥವಾ ಅದಕ್ಕೆ ಸಮನಾದ ಅನುಭವ. ಯಾವ ತರದ ಕೆಲಸಗಳು? HET, ಆಮೇಲೆ ಫೈನಾನ್ಸ್, ಹೆಲ್ತ್ ಕೇರ್, ರಿಸರ್ಚ್, ಈ ತರಹದ ಕ್ಷೇತ್ರಗಳಲ್ಲಿರೋರಿಗೆ ಇದು ಜಾಸ್ತಿ ಯೂಸ್ ಆಗುತ್ತೆ. ಓಕೆ. ಹಾಗಾದ್ರೆ ಈ $1,00,000 ಶುಲ್ಕ ಇದೆಯಲ್ಲ, ಇದನ್ನ ಯಾರು ಕಟ್ಟಬೇಕು? ಕೆಲ್ಸಕ್ಕೆ ಬರೋರೇನಾ ಅಥವಾ ಕಂಪನಿಗಳು ಕಟ್ಟಬೇಕಾ? ಇದು ಬಹಳ ಮುಖ್ಯವಾದ ಪಾಯಿಂಟ್. ನೋಡಿ, ಈ ಶುಲ್ಕವನ್ನ ಕಟ್ಟಬೇಕಾಗಿರೋದು ಉದ್ಯೋಗಿ ಅಲ್ಲ, ಬದಲಿಗೆ ಆ H-1B ಉದ್ಯೋಗಿಗೋಸ್ಕರ ಅರ್ಜಿ ಹಾಕೋ ಕಂಪನಿ, ಅಂದ್ರೆ ಉದ್ಯೋಗದಾತರು. ಓ, ಕಂಪನಿಗಳೇ? ಹೌದು. ಅದರಲ್ಲೂ ಅಮೆರಿಕದ ಹೊರಗಿಂದ ಟ್ಯಾಲೆಂಟ್ ಹೈರ್ ಮಾಡ್ಕೊಳ್ತಾರಲ್ಲ, ಆ ಕಂಪನಿಗಳ ಮೇಲೆ ಇದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳಲಾಗ್ತಿದೆ. ಅರ್ಜಿ ಅಪ್ರೂವ್ ಆದ್ಮೇಲೆ ಈ ಫೀಸ್ ಕಟ್ಟಬೇಕು. ಒಂದು ವೇಳೆ ಕಟ್ಟಿಲ್ಲ ಅಂದ್ರೆ ಅಥವಾ ಕಟ್ಟೋಕ್ ಆಗಲ್ಲ ಅಂದ್ರೆ ಆ H-1B ಅಪ್ಲಿಕೇಶನ್ ನೇರವಾಗಿ ರಿಜೆಕ್ಟ್ ಆಗುತ್ತೆ ಅಂತಾನೂ ಹೇಳಿದ್ದಾರೆ. ಇದು ತಕ್ಷಣಕ್ಕೆ ಜಾರಿಗೆ ಬರುತ್ತಾ ಅಥವಾ ಏನಾದರೂ ಟೈಮ್ ಇದೆಯಾ? ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ರೂಲ್ ಅಧಿಕೃತವಾಗಿ ಜಾರಿಗೆ ಬಂದ ದಿನದಿಂದ 12 ತಿಂಗಳವರೆಗೆ ಈ ಶುಲ್ಕದ ನಿರ್ಬಂಧ ಇರುತ್ತೆ. ಕೇವಲ 1 ವರ್ಷಕ್ಕೆ? ಹೌದು. ಸದ್ಯಕ್ಕೆ 12 ತಿಂಗಳು ಅಂತ ಹೇಳಿದ್ದಾರೆ. ಅಂದ್ರೆ ಇದು ಟೆಂಪರರಿನಾ ಅಥವಾ ಇದು ಮೊದಲನೇ ಸ್ಟೆಪ್ ಏನಾದ್ರೂನಾ ಅನ್ನೋದು ಇನ್ನೂ ಪಕ್ಕಾ ಗೊತ್ತಿಲ್ಲ. ಈ $1,00,000 ಅನ್ನೋ ದೊಡ್ಡ ಮೊತ್ತ ಕೇಳಿದ್ರೆ, ಇದು ಬರೀ H-1Bಗೆ ಮಾತ್ರನಾ ಅಥವಾ ಇಡೀ ವಲಸೆ ನೀತಿಯಲ್ಲಿ ಏನಾದರೂ ದೊಡ್ಡ ಬದಲಾವಣೆಗಳ ಭಾಗನಾ ಇದು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಕೆಲವು ವಿಶ್ಲೇಷಣೆಗಳ ಪ್ರಕಾರ ಇದು ಒಂದೇ ಅಲ್ಲ, ಇದು ಒಂದು ದೊಡ್ಡ ಇಮಿಗ್ರೇಷನ್ ಪಾಲಿಸಿ ಬದಲಾವಣೆಯ ಒಂದು ಭಾಗ ಇರಬಹುದು. ಓ, ಹೌದಾ? ಹೌದು. ಇದೇ ಸಮಯದಲ್ಲಿ ಅಮೆರಿಕಕ್ಕೆ ಬರೋ ಶ್ರೀಮಂತ ವ್ಯಕ್ತಿಗಳಿಗೋಸ್ಕರ, ಅಂದ್ರೆ ವೆಲ್ದಿ ಇಂಡಿವಿಜುವಲ್ಸ್ಗೋಸ್ಕರ ಹೊಸ ವೀಸಾ ಕ್ಯಾಟಗರಿಗಳನ್ನ ತರೋ ಬಗ್ಗೆನೂ ಮಾತು ಕೇಳ್ಬರ್ತಿದೆ. ಯಾವ ತರಹದ ವೀಸಾ ಅದು? ಉದಾಹರಣೆಗೆ ಗೋಲ್ಡ್ ಕಾರ್ಡ್ ಅಂತ ಒಂದು. ಇದಕ್ಕೆ ಸುಮಾರು $1 ಮಿಲಿಯನ್, ಅಂದ್ರೆ ಸರಿಸುಮಾರು $8 ಕೋಟಿ ಇನ್ವೆಸ್ಟ್ ಮಾಡಬೇಕಾಗ್ಬೋದು. ಓಕೆ. ಇನ್ನೊಂದು ಪ್ಲಾಟಿನಂ ಕಾರ್ಡ್ ಅಂತ. ಇದಕ್ಕೆ ಸುಮಾರು $5 ಮಿಲಿಯನ್, ಅಂದ್ರೆ 40 ಕೋಟಿ ಆಸುಪಾಸು. ಈ ಕಾರ್ಡ್ಗಳನ್ನ ತಗೊಂಡೋರ್ಗೆ ಸ್ಪೆಷಲ್ ರೆಸಿಡೆನ್ಸಿ ರೈಟ್ಸ್ ಅಥವಾ ಟ್ಯಾಕ್ಸ್ ಬೆನಿಫಿಟ್ಸ್ ಇರ್ಬೋದು ಅಂತಾನೂ ಹೇಳ್ತಿದ್ದಾರೆ. ಓಹೋ, ಅಂದ್ರೆ ಒಂದ್ ಕಡೆ ಸ್ಕಿಲ್ ಬೇಸ್ಡ್ ವೀಸಾಕ್ಕೆ H-1B ಇಷ್ಟು ದೊಡ್ಡ ಶುಲ್ಕ, ಇನ್ನೊಂದ್ ಕಡೆ ದುಡ್ಡಿನ ಬೇಸಿಸ್ ಮೇಲೆ ಬರೋರ್ಗೆ ರೆಡ್ ಕಾರ್ಪೆಟ್ ತರಹ. ಇದು ನಿಜಕ್ಕೂ ಆಸಕ್ತಿಕರವಾಗಿದೆ. ಸರಿ, ಇಷ್ಟು ದೊಡ್ಡ ಶುಲ್ಕ ಹಾಕೋಕೆ ಕಾರಣ ಏನ್ ಕೊಡ್ತಿದ್ದಾರೆ ಆಡಳಿತದವರು? ಆಡಳಿತದ ಕಡೆಯಿಂದ ಮೇನ್ ಆಗಿ 2-3 ಕಾರಣಗಳನ್ನ ಹೇಳ್ತಿದ್ದಾರೆ. ಮೊದಲನೆಯದು H-1B ಪ್ರೋಗ್ರಾಮ್ ಇದೆಯಲ್ಲ, ಅದನ್ನ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ. ಅದನ್ನ ತಡೆಯೋದು. ಮಿಸ್ಯೂಸ್ ಅಂದ್ರೆ ಹೇಗೆ? ಅಂದ್ರೆ ಕೆಲವು ಕಂಪನಿಗಳು
ಕಡಿಮೆ ಸಂಬಳಕ್ಕೆ ಫಾರಿನ್ ವರ್ಕರ್ಸ್ನ ತಂದು ಅಮೆರಿಕಾದ ಲೋಕಲ್ ಎಂಪ್ಲಾಯೀಸ್ ಬದಲು ಇವರನ್ನ ನೇಮಿಸ್ಕೊಳ್ತಿದ್ದಾರೆ ಅನ್ನೋ ಆರೋಪ ಇದೆಯಲ್ಲ. ಹೌದು, ಅದು ಬಹಳ ವರ್ಷಗಳಿಂದ ಕೇಳಿ ಬರ್ತಿರೋ ಮಾತು. ಅದೇ, ಈ ದೊಡ್ಡ ಶುಲ್ಕ ಹಾಕಿದ್ರೆ ಆ ತರಹ ಮಾಡೋಕೆ ಕಂಪನಿಗಳು ಹಿಂದೆ ಮುಂದೆ ನೋಡ್ತಾರೆ ಅನ್ನೋದು ಅವರ ಒಂದು ವಾದ. ಅಂದ್ರೆ ಅಮೆರಿಕನ್ ವರ್ಕರ್ಸ್ನ ಪ್ರೊಟೆಕ್ಟ್ ಮಾಡೋದು ಮೇನ್ ಉದ್ದೇಶ ಅಂತ ಹೇಳ್ತಿದಾರಾ? ಹೌದು, ಖಂಡಿತ. ಅದು ಒಂದು ಮುಖ್ಯ ಕಾರಣ ಅಂತ ಹೇಳ್ತಿದ್ದಾರೆ. ಅಮೆರಿಕದ ಕಾರ್ಮಿಕರನ್ನ, ವಿಶೇಷವಾಗಿ ಟೆಕ್ ಫೀಲ್ಡ್ನಲ್ಲಿರೋರನ್ನ ರಕ್ಷಿಸೋದು, ಅವರ ಸಂಬಳ ಜಾಸ್ತಿ ಆಗೋ ಹಾಗೆ ನೋಡ್ಕೊಳ್ಳೋದು. ಮತ್ತೆ ಟೆಕ್ನಾಲಜಿ ಮತ್ತೆ ಸ್ಟೆಮ್ ಫೀಲ್ಡ್ಸ್ ಅಂತೀವಲ್ಲ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥ್ಸ್, ಈ ಕ್ಷೇತ್ರಗಳಲ್ಲಿ ಫಾರಿನ್ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡೋದು ಕೂಡ ಒಂದು ಗುರಿ ಅಂತ ಸಮರ್ಥನೆ ಕೊಡ್ತಿದ್ದಾರೆ. ಬರೀ ಉದ್ಯೋಗ ರಕ್ಷಣೆನಾ ಅಥವಾ ಬೇರೆ ಏನಾದ್ರೂ ಆರ್ಥಿಕ ಉದ್ದೇಶಗಳು ಇರ್ಬೋದಾ? $1,00,000 ಅಂದ್ರೆ ಸಣ್ಣ ದುಡ್ಡಲ್ಲ. ಖಂಡಿತವಾಗಿಯೂ ಫೈನಾನ್ಷಿಯಲ್ ಆಂಗಲ್ ಕೂಡ ಇದೆ. ಒಂದು, ಈ ದೊಡ್ಡ ಶುಲ್ಕದಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ, ಅದು ಕ್ಲಿಯರ್. ಹೌದು. ಎರಡನೇದಾಗಿ, ಇದು ವೀಸಾ ತಗೊಳ್ಳೋಕೆ ಯಾರು ಅರ್ಹರು ಅನ್ನೋ ಕ್ರೈಟೀರಿಯಾನೇ ಬದಲಾಯಿಸೋ ಪ್ರಯತ್ನ ಇರ್ಬೋದು. ಅಂದ್ರೆ ಯಾರು ಇಷ್ಟು ದೊಡ್ಡ ಮೊತ್ತ ಕಟ್ಟೋಕೆ ರೆಡಿ ಇರ್ತಾರೋ ಆ ಕಂಪನಿಗಳಿಗೆ ಅಥವಾ ಆ ಟ್ಯಾಲೆಂಟ್ಗೆ ಮಾತ್ರ ಚಾನ್ಸ್ ಸಿಗೋ ಹಾಗೆ ಮಾಡೋದು. ಓ, ಅಂದ್ರೆ ವಲಸೆಯ ಸ್ವರೂಪವನ್ನೇ ಬದಲಾಯಿಸುವ ಪ್ರಯತ್ನ. ಹೌದು, ಆ ಥರನೂ ಇರ್ಬೋದು. ಸರಿ, ಈಗ ಇದರ ಪರಿಣಾಮಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ಟೆಕ್ನಾಲಜಿ ಇಂಡಸ್ಟ್ರಿ, ಅವರ ಮೇಲೆ ಇದರ ಎಫೆಕ್ಟ್ ಹೇಗಿರ್ಬೋದು? ಯಾಕೆಂದ್ರೆ H-1B ಜಾಸ್ತಿ ಬಳಸೋದೇ ಅವರು. ಹೌದು, ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯವೇ ಅದು. ಅಮೆರಿಕಾದಲ್ಲಿರೋ ಎಷ್ಟೋ ಟೆಕ್ ಕಂಪನಿಗಳು, ದೊಡ್ಡವಿರ್ಲಿ ಚಿಕ್ಕವಿರ್ಲಿ, ಈ H-1B ವೀಸಾ ಮೇಲೆ ತುಂಬಾನೇ ಡಿಪೆಂಡ್ ಆಗಿವೆ. ವಿಶೇಷವಾಗಿ ಇಂಡಿಯಾ, ಚೈನಾದಿಂದ ಬರೋ ಸ್ಕಿಲ್ಡ್ ಟೆಕ್ಕೀಸ್ ಮೇಲೆ. ಈಗ ಪ್ರತಿ H-1B ಎಂಪ್ಲಾಯಿಗೂ $1,00,000 ಫೀಸ್ ಅಂದ್ರೆ ಅವರ ಹೈರಿಂಗ್ ಕಾಸ್ಟ್ ಮತ್ತೆ ಒಟ್ಟಾರೆ ಆಪರೇಷನ್ ಕಾಸ್ಟ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಕೆಲವು ಕಂಪನಿಗಳಿಗೆ ಇದು ಮ್ಯಾನೇಜ್ ಮಾಡೋಕ್ ಆಗದೇ ಇರೋಷ್ಟು ಜಾಸ್ತಿ ಆಗಬಹುದು. ಹಾಗಾದ್ರೆ ಕಂಪನಿಗಳು ಸುಮ್ಮನೆ ಕಟ್ಕೊಂಡು ಹೋಗ್ತಾರೆ ಅಥವಾ ಬೇರೆ ದಾರಿ ನೋಡ್ತಾರೆ? ಅದು ಅಷ್ಟು ಸುಲಭ ಇಲ್ಲ ನೋಡಿ. ಈ ಪಾಲಿಸಿ ಬಂದ್ರೆ ಕಂಪನಿಗಳು ಬೇರೆ ಬೇರೆ ಆಪ್ಷನ್ಸ್ ಯೋಚನೆ ಮಾಡ್ಬೋದು. ಉದಾಹರಣೆಗೆ, ಒಂದು, ಕೆಲವು ದೊಡ್ಡ ಕಂಪನಿಗಳು ತುಂಬಾನೇ ಅಗತ್ಯ ಇರೋ ಟ್ಯಾಲೆಂಟ್ಗೋಸ್ಕರ ಈ ಶುಲ್ಕ ಕಟ್ಟಿ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ಬೋದು, ಆದ್ರೆ ಎಲ್ಲರಿಗೂ ಅಲ್ಲ. ಸರಿ. ಇನ್ನು ಕೆಲವು ಕಂಪನಿಗಳು, ಮುಖ್ಯವಾಗಿ ಸಣ್ಣ ಮತ್ತೆ ಮೀಡಿಯಂ ಸೈಜ್ ಕಂಪನಿಗಳು, ಫಾರಿನ್ ಟ್ಯಾಲೆಂಟ್ ಹೈರ್ ಮಾಡೋದನ್ನೇ ಕಡಿಮೆ ಮಾಡ್ಬೋದು ಅಥವಾ ನಿಲ್ಸ್ಬಿಡ್ಬೋದು. ಇನ್ನೊಂದು ಸಾಧ್ಯತೆ ಏನಂದ್ರೆ, ಕಂಪನಿಗಳು ಔಟ್ಸೋರ್ಸಿಂಗ್ ಜಾಸ್ತಿ ಮಾಡ್ಬೋದು. ಅಂದ್ರೆ ಅಮೆರಿಕಾದಲ್ಲಿ ಮಾಡೋ ಬದಲು ಕೆಲ್ಸನ ಬೇರೆ ದೇಶಗಳಿಗೆ, ಇಂಡಿಯಾಗೆ ಅಥವಾ ಬೇರೆ ಕಡೆಗೆ ಕೊಡೋದು. ಓ, ಇದರಿಂದ ಅಮೆರಿಕಾದಲ್ಲಿ ಜಾಬ್ಸ್ ಹೋಗುತ್ತಲ್ಲ? ಹೌದು, ಅದೇ ಪಾಯಿಂಟ್. ಅಮೆರಿಕಾದಲ್ಲಿ ಜಾಬ್ ಕ್ರಿಯೇಟ್ ಮಾಡೋ ಬದಲು ಹೊರಗೆ ಕಳಿಸಿದ ಹಾಗೆ ಆಗುತ್ತೆ. ಇನ್ನು ಬೇರೆ ಏನಾದ್ರೂ? ಕೆಲವು ಕಂಪನಿಗಳು ತಮ್ಮ ಆಪರೇಷನ್ಸ್ನೇ, ಅಂದ್ರೆ ಆಫೀಸ್ನೇ ಪೂರ್ತಿಯಾಗಿ ಅಥವಾ ಸ್ವಲ್ಪ ಭಾಗ ಅಮೆರಿಕಾದಿಂದ ಬೇರೆ ದೇಶಗಳಿಗೆ, ಕೆನಡಾ, ಯುರೋಪ್ ಇಂಥ ಕಡೆಗೆ ಶಿಫ್ಟ್ ಮಾಡೋ ಯೋಚನೆ ಕೂಡ ಮಾಡಬಹುದು. ಇದು ಗ್ಲೋಬಲ್ ಟ್ಯಾಲೆಂಟ್ ಮೇಲೆ ಮತ್ತೆ ಅಮೆರಿಕಾದ ಕಾಂಪಿಟೇಟಿವ್ನೆಸ್ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ವಿಮರ್ಶಕರು ಇದೇ ವಿಷಯದ ಬಗ್ಗೆ ಜಾಸ್ತಿ ಕಳವಳ ವ್ಯಕ್ತಪಡಿಸ್ತಿದ್ದಾರೆ. ಈ ಪಾಲಿಸಿಯಿಂದ ಏನಾಗುತ್ತೆ ಅಂದ್ರೆ, ಪ್ರಪಂಚದ ಬೆಸ್ಟ್ ಟ್ಯಾಲೆಂಟ್, ಅತಿ ಹೆಚ್ಚು ಸ್ಕಿಲ್ ಇರೋರು ಅಮೆರಿಕಕ್ಕೆ ಬರೋಕೆ ಹಿಂದೆ ಮುಂದೆ ನೋಡಬಹುದು. ಹೌದು. ಇದು AI, ಬಯೋಟೆಕ್, ರಿಸರ್ಚ್ ಇಂಥ ಅಡ್ವಾನ್ಸ್ಡ್ ಫೀಲ್ಡ್ಗಳಲ್ಲಿ ಅಮೆರಿಕಾದ ಇನೋವೇಷನ್ಗೆ, ಅವರ ಸ್ಪರ್ಧಾತ್ಮಕತೆಗೆ ಹೊಡೆತ ಕೊಡಬಹುದು. ಬೇರೆ ದೇಶಗಳು ಟ್ಯಾಲೆಂಟ್ನ ಅಟ್ರಾಕ್ಟ್ ಮಾಡೋಕೆ ಒಳ್ಳೊಳ್ಳೆ ಪಾಲಿಸಿ ತರ್ತಿರುವಾಗ ಅಮೆರಿಕಾದ ಈ ಸ್ಟೆಪ್ ಅದನ್ನ ಕಡಿಮೆ ಅಟ್ರಾಕ್ಟಿವ್ ಮಾಡಬಹುದು ಅನ್ನೋ ಭಯ ಇದೆ. ಇದರ ಜೊತೆಗೆ ಕಾನೂನು ಪ್ರಕಾರನೂ ಕೆಲವು ಪ್ರಶ್ನೆಗಳು ಎದ್ದಿವೆ ಅಂತ ಕೇಳಿದೆ. ಏನದು? ಹೌದು, ಅದು ಒಂದು ಮೇಜರ್ ಕ್ವೆಶ್ಚನ್. ಅಮೆರಿಕಾದ ಲೀಗಲ್ ಸಿಸ್ಟಮ್ ಪ್ರಕಾರ ಇಮಿಗ್ರೇಷನ್ ಫೀಸ್ನ ಸೆಟ್ ಮಾಡೋ ಪವರ್ ಹೆಚ್ಚಾಗಿ ಕಾಂಗ್ರೆಸ್ಗೆ, ಅಂದ್ರೆ ಅವರ ಪಾರ್ಲಿಮೆಂಟ್ಗೆ ಇರುತ್ತೆ. ಈಗ ಪ್ರೆಸಿಡೆಂಟ್ ಅವರು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಇಷ್ಟು ದೊಡ್ಡ ಮೊತ್ತದ ಶುಲ್ಕವನ್ನ, ಇದು ಆಲ್ಮೋಸ್ಟ್ ಪೆನಾಲ್ಟಿ ತರ ಇದೆಯಲ್ಲ, ಇದನ್ನ ಕಾಂಗ್ರೆಸ್ನ ಪರ್ಮಿಷನ್ ಇಲ್ಲದೆ ಹಾಕಬಹುದಾ ಅನ್ನೋ ಲೀಗಲ್ ಡೌಟ್ಸ್ ಇದೆ. ಸಾಮಾನ್ಯವಾಗಿ ಈ ವೀಸಾ ಶುಲ್ಕಗಳ ಉದ್ದೇಶ ಏನು? ಈ ತರ ಬಳಸ್ಬೋದಾದನ? ಹಿಸ್ಟಾರಿಕಲಿ ನೋಡಿದ್ರೆ ವೀಸಾ ಅಪ್ಲಿಕೇಶನ್ ಫೀಸ್ ಅನ್ನೋದು ಆ ಅರ್ಜಿಗಳನ್ನ ಪ್ರೋಸೆಸ್ ಮಾಡೋಕೆ ಆಗೋ ಖರ್ಚು, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಂತೀವಲ್ಲ. ಹೌದು, ಪೇಪರ್ ವರ್ಕ್, ಇಂಟರ್ವ್ಯೂ. ಅದೇ, ಆ ಖರ್ಚುಗಳನ್ನ ಕವರ್ ಮಾಡೋಕೆ ಇರೋದು. ಅದನ್ನ ಫಾರಿನ್ ಟ್ಯಾಲೆಂಟ್ ಬರೋದಕ್ಕೆ ಒಂದು ಅಡ್ಡಗೋಡೆ ತರ, ಒಂದು ಬ್ಯಾರಿಯರ್ ತರ ಬಳಸೋ ಉದ್ದೇಶ ಮೂಲತಃ ಇರ್ಲಿಲ್ಲ. ಆದ್ರೆ ಈ $1,00,000 ಶುಲ್ಕ ಸ್ಪಷ್ಟವಾಗಿ ಒಂದು ಬ್ಯಾರಿಯರ್ ತರಹ ಕೆಲಸ ಮಾಡುತ್ತೆ.
ಇದು ಕಾನೂನಿನ ಮೂಲ ಉದ್ದೇಶಕ್ಕೆ ವಿರುದ್ಧ ಇರಬಹುದು ಅನ್ನೋ ವಾದ ಇದೆ. ಖಂಡಿತ ಇದು ಕೋರ್ಟ್ನಲ್ಲಿ ಚಾಲೆಂಜ್ ಆಗೋ ಸಾಧ್ಯತೆ ಇದೆ. H1B ತಗೊಳ್ಳೋರಲ್ಲಿ ಇಂಡಿಯನ್ ಸಂಖ್ಯೆ ತುಂಬಾ ದೊಡ್ಡದಿದೆ ಅಲ್ವಾ? ಹಾಗಾಗಿ ನಮ್ಮವರ ಮೇಲೆ ಅಂದ್ರೆ ಭಾರತೀಯ ಟೆಕ್ ಪ್ರೊಫೆಷನಲ್ಸ್ ಮೇಲೆ ಇದರ ಸ್ಪೆಸಿಫಿಕ್ ಎಫೆಕ್ಟ್ ಏನು? ಖಂಡಿತವಾಗಿಯೂ ಇದು ಭಾರತೀಯ ಸಮುದಾಯಕ್ಕೆ, ವಿಶೇಷವಾಗಿ ಟೆಕ್ ಫೀಲ್ಡ್ನಲ್ಲಿರೋರಿಗೆ ನೇರವಾದ ಮತ್ತು ಗಂಭೀರ ಪರಿಣಾಮ ಬೀರೋ ಸಾಧ್ಯತೆ ಇದೆ. H1B ವೀಸಾ ಬೆನಿಫಿಷರೀಸ್ನಲ್ಲಿ ಅತಿ ದೊಡ್ಡ ಪಾಲು ಭಾರತೀಯರದ್ದೇ. ಹೌದು. ಹಾಗಾಗಿ ಈ ಶುಲ್ಕ ಜಾಸ್ತಿ ಆದ್ರೆ ಅವರನ್ನ ಹೈರ್ ಮಾಡೋ ಅಮೆರಿಕನ್ ಕಂಪನಿಗಳಿಗೆ ದೊಡ್ಡ ಫಿನಾನ್ಷಿಯಲ್ ಬರ್ಡನ್ ಆಗುತ್ತೆ. ಇದು ಇಂಡಿಯಾದಿಂದ ಅಮೆರಿಕಾಗೆ ಹೋಗೋ ಟ್ಯಾಲೆಂಟ್ ಫ್ಲೋ ಮೇಲೆ ನೆಗೆಟಿವ್ ಎಫೆಕ್ಟ್ ಬೀರಬಹುದು. ಅಷ್ಟೇ ಅಲ್ಲ, ಭಾರತೀಯ IT ಕಂಪನಿಗಳು ಅಮೆರಿಕಾದಲ್ಲಿ ಆಪರೇಟ್ ಮಾಡ್ತಿರ್ತಾವಲ್ಲ, ಅವ್ರ ಮೇಲೂ ಪರಿಣಾಮ ಬೀರುತ್ತೆ. ಈ ಪಾಲಿಸಿಯಲ್ಲಿ ಇನ್ನೂ ಕೆಲವು ವಿಷಯಗಳು ಕ್ಲಿಯರ್ ಇಲ್ಲ, ಕೆಲವು ಡೀಟೇಲ್ಸ್ ಬಂದಿಲ್ಲ ಅಂತ ಅನಿಸ್ತಿದೆ. ಯಾವೆಲ್ಲ ಪಾಯಿಂಟ್ಸ್ ಇನ್ನೂ ಅನ್ಸರ್ಟೇನ್? ಹೌದು, ಹಲವಾರು ಮುಖ್ಯವಾದ ಡೀಟೇಲ್ಸ್ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಒಂದು, ಪೇಮೆಂಟ್ ಸ್ಟ್ರಕ್ಚರ್. ಪೇಮೆಂಟ್ ಸ್ಟ್ರಕ್ಚರ್ ಅಂದ್ರೆ ಈ 1 ಲಕ್ಷ ರೂಪಾಯಿ ಫೀಸನ್ನ ವೀಸಾ ಪ್ರಾಸೆಸ್ನ ಯಾವ ಸ್ಟೇಜ್ನಲ್ಲಿ ಕಟ್ಟಬೇಕು? ಹೊಸ ಅಪ್ಲಿಕೇಶನ್ಗೆ ಮಾತ್ರನಾ ಅಥವಾ ರಿನ್ಯೂವಲ್ಗೂ ಇದ್ಯಾ? ಕಂತುಗಳಲ್ಲಿ ಕಟ್ಟೋಕಾಗತ್ತಾ? ಈ ತರಹದ ಟೆಕ್ನಿಕಲ್ ಡೀಟೇಲ್ಸ್ ಗೊತ್ತಿಲ್ಲ. ಇದು ಕಂಪನಿಗಳ ಕ್ಯಾಶ್ ಫ್ಲೋ ಮೇಲೆ ದೊಡ್ಡ ಎಫೆಕ್ಟ್ ಮಾಡುತ್ತೆ. ಹೌದು. ಎರಡನೇದು, ಕಾಂಗ್ರೆಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು. ಇದು ತುಂಬಾ ಮುಖ್ಯ. ಅವ್ರು ಇದನ್ನ ವಿರೋಧಿಸಿ ಕೋರ್ಟ್ಗೆ ಹೋಗೋಕೆ ಸಪೋರ್ಟ್ ಮಾಡ್ಬೋದಾ, ಅಥವಾ ಹೊಸ ಕಾನೂನು ತಂದು ಇದನ್ನ ಬ್ಲಾಕ್ ಮಾಡ್ಬೋದಾ, ಅಥವಾ ಪ್ರೆಸಿಡೆಂಟ್ ಪವರ್ನ ಚಾಲೆಂಜ್ ಮಾಡ್ಬೋದಾ? ಇದರಿಂದ ಪಾಲಿಸಿ ಬದಲಾಗಬಹುದು ಅಥವಾ ನಿಂತು ಹೋಗಬಹುದು. ಓಕೆ, ಇನ್ನೇನಾದ್ರೂ? ಮೂರನೇದು ಮತ್ತು ಬಹುಶಃ ಅತಿ ಇಂಟ್ರೆಸ್ಟಿಂಗ್ ಮತ್ತೆ ಅಸ್ಪಷ್ಟವಾಗಿರೋದು ಅಂದ್ರೆ ಇದರಲ್ಲಿ ಒಂದು ವಿನಾಯಿತಿ ಕ್ಲಾಸ್, ಎಕ್ಸಾಮ್ಷನ್ ಕ್ಲಾಸ್ ಇರಬಹುದು ಅಂತ ಹೇಳ್ತಿದ್ದಾರೆ. ವಿನಾಯಿತಿ ಅಂದ್ರೆ ಎಕ್ಸಾಮ್ಷನ್? ಕೆಲವರಿಗೆ ಈ ಫೀಸ್ ಇಲ್ವಾ? ಹೌದು, ಆ ತರಹ ಒಂದು ಸಾಧ್ಯತೆ ಬಗ್ಗೆ ಮಾತು ಕೇಳಿ ಬರ್ತಿದೆ. ಕೆಲವು ಸ್ಪೆಸಿಫಿಕ್ ಕೇಸ್ಗಳಲ್ಲಿ ಈ 1 ಲಕ್ಷ ರೂಪಾಯಿ ಫೀಸ್ನಿಂದ ವಿನಾಯಿತಿ ಕೊಡೋ ಚಾನ್ಸ್ ಇರಬಹುದು. ಯಾವ ತರದ ಕೇಸ್ಗಳು? H1B ವರ್ಕರ್ನ ಹೈರ್ ಮಾಡ್ಕೊಳ್ಳೋದು ರಾಷ್ಟ್ರೀಯ ಹಿತಾಸಕ್ತಿಗೆ, ನ್ಯಾಷನಲ್ ಇಂಟ್ರೆಸ್ಟ್ಗೆ ತುಂಬಾನೇ ಮುಖ್ಯ ಅಂತ ಸರ್ಕಾರಕ್ಕೆ ಅನ್ಸಿದ್ರೆ, ಅಥವಾ ಆ ಹೈರಿಂಗ್ನಿಂದ ಅಮೆರಿಕಾದ ವೆಲ್ಫೇರ್ಗೆ ಏನೂ ತೊಂದರೆ ಆಗಲ್ಲ ಅಂತ ಪ್ರೂವ್ ಆದ್ರೆ ಈ ಫೀಸ್ನ ವೇವ್ ಮಾಡಬಹುದು, ಅಂದ್ರೆ ಮನ್ನಾ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಆದರೆ ರಾಷ್ಟ್ರೀಯ ಹಿತಾಸಕ್ತಿ ಅನ್ನೋದು ತುಂಬಾ ಸಬ್ಜೆಕ್ಟಿವ್ ಅಲ್ವಾ? ಅದನ್ನ ಹೇಗೆ ಡಿಫೈನ್ ಮಾಡ್ತಾರೆ? ಯಾರು ಡಿಸೈಡ್ ಮಾಡ್ತಾರೆ? ಅದೇ ಈಗಿರೋ $1 ಮಿಲಿಯನ್ ಪ್ರಶ್ನೆ. ಸದ್ಯದ ಕೇಸ್ನಲ್ಲಿ $100,000 ಪ್ರಶ್ನೆ. ಈ ನ್ಯಾಷನಲ್ ಇಂಟ್ರೆಸ್ಟ್ ಅಂದ್ರೆ ಏನು? ಯಾವ ಇಂಡಸ್ಟ್ರಿ, ಯಾವ ಜಾಬ್ಸ್ ಇದರ ಕೆಳಗೆ ಬರುತ್ತೆ? ಯಾರಿದನ್ನ ನಿರ್ಧಾರ ಮಾಡ್ತಾರೆ? ಇದರ ಪ್ರೋಸೆಸ್ ಏನು? ಈ ಬಗ್ಗೆ ಯಾವ ಕ್ಲಾರಿಟಿಯೂ ಇಲ್ಲ. ಈ ವಿನಾಯಿತಿ ಕ್ಲಾಸ್ನ ಹೇಗೆ ಇಂಟರ್ಪ್ರೆಟ್ ಮಾಡ್ತಾರೆ, ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಪಾಲಿಸಿಯ ನಿಜವಾದ ಎಫೆಕ್ಟ್ ನಿಂತಿದೆ. ಇದು ಪೊಲಿಟಿಕಲ್ ಪ್ರೆಷರ್ಗೆ, ಲಾಬಿಯಿಂಗ್ಗೆ ದಾರಿ ಮಾಡ್ಕೊಡೋ ಸಾಧ್ಯತೆನೂ ಇದೆ. ಅದಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಹೊಸ $100,000 H1B ವೀಸಾ ಶುಲ್ಕ ಅನ್ನೋದು ಕೇವಲ ಒಂದು ಫೈನಾನ್ಷಿಯಲ್ ವಿಷಯ ಅಲ್ಲ. ಇದು ಅಮೆರಿಕಾದ ಇಮಿಗ್ರೇಷನ್ ಪಾಲಿಸಿ, ಎಕಾನಮಿ, ಟೆಕ್ ಸೆಕ್ಟರ್, ಆಮೇಲೆ ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟಿಷನ್ ಎಲ್ಲದರ ಮೇಲೂ ದೊಡ್ಡ ಪರಿಣಾಮ ಬೀರೋ ಥರದ ಒಂದು ಕಾಂಪ್ಲೆಕ್ಸ್ ನಡೆ ಅಂತ ಕಾಣಿಸುತ್ತೆ. ಹೌದು. ನಾವು ಇದರ ಹಿಂದಿನ ಕಾರಣಗಳು, ಇದರಿಂದ ಆಗ್ಬೋದಾದ ಎಫೆಕ್ಟ್ಸ್, ಲೀಗಲ್ ಚಾಲೆಂಜಸ್ ಮತ್ತೆ ಮುಖ್ಯವಾಗಿ ಇನ್ನೂ ಉತ್ತರ ಸಿಗದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಹೌದು, ಇದೊಂದು ಮಲ್ಟಿ ಲೇಯರ್ಡ್ ಪಾಲಿಸಿ. ಇದು ಅಮೆರಿಕಾದ ಜಾಬ್ ಮಾರ್ಕೆಟ್ನ ಹೇಗೆ ಬದಲಾಯಿಸಬಹುದು, ಇನ್ನೋವೇಷನ್ ಮೇಲೆ ಏನು ಪರಿಣಾಮ ಬೀರಬಹುದು ಮತ್ತು ಪ್ರಪಂಚದ ಟ್ಯಾಲೆಂಟ್ಗಳು ಅಮೆರಿಕಾವನ್ನ ಹೇಗೆ ನೋಡ್ತಾರೆ ಅನ್ನೋದ್ರ ಮೇಲೆ ಖಂಡಿತ ಇದರ ಪ್ರಭಾವ ಇರುತ್ತೆ. ಇದರ ರಿಸಲ್ಟ್ಸ್ ಆಡಳಿತ ಅಂದ್ಕೊಂಡ ಹಾಗೆ ಇರುತ್ತಾ ಅಥವಾ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಪರಿಣಾಮಗಳು ಆಗುತ್ತಾ ಅಂತ ಕಾದ್ ನೋಡ್ಬೇಕು. ವಿಶೇಷವಾಗಿ ಆ ರಾಷ್ಟ್ರೀಯ ಹಿತಾಸಕ್ತಿ ವಿನಾಯಿತಿ ಇದೆಯಲ್ಲ, ಅದು ಹೇಗೆ ಅಪ್ಲೈ ಆಗುತ್ತೆ ಅನ್ನೋದು ತುಂಬಾ ವಿಷಯಗಳನ್ನ ನಿರ್ಧರಿಸುತ್ತೆ. ಸರಿ, ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಿಟ್ಟು ಹೋಗೋಣವೆ. ಖಂಡಿತ. ಅಮೆರಿಕಾ ಗ್ಲೋಬಲ್ ಟ್ಯಾಲೆಂಟ್ ಅನ್ನ ತನ್ನ ಕಡೆ ಸೆಳೆಯೋ ತನ್ನ ಹಳೆ ನಿಲುವಿನಿಂದ ಈಗ ದೂರ ಸರಿತಾ ಇದೆಯಾ? ಈ 1 ಲಕ್ಷ ಶುಲ್ಕ ಅನ್ನೋದು ಬರೀ ಒಂದು ಟೆಂಪರರಿ ಸ್ಟೆಪ್ ಅಷ್ಟೇನಾ, ಅಥವಾ ಅಮೆರಿಕಾದ ವಲಸೆ ನೀತಿಯಲ್ಲೇ ಒಂದು ದೊಡ್ಡ ಫಂಡಮೆಂಟಲ್ ಬದಲಾವಣೆಯ ಸೂಚನೆಯಾ? ಈ ಬಗ್ಗೆ ನೀವೇನು ಯೋಚನೆ ಮಾಡ್ತೀರಿ? ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.